ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ಪುರಸಭೆಯ ವಾರ್ಡ್ ನಂಬರ್ 12 ಮತ್ತು 8ರಲ್ಲಿ 2 ಅಂಗನವಾಡಿ ಕಟ್ಟಡಗಳು, ಹೈಮಾಸ್ಟ್ ದೀಪದ ಉದ್ಘಾಟನೆ ಹಾಗೂ ಸಿಸಿ ರಸ್ತೆ ಕಾಮಗಾರಿಗಳ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ನೆರವೇರಿಸಿದರು. ನಂತರ ಮಾತನಾಡಿ, ಕರ್ನಾಟಕ ಪಬ್ಲಿಕ್ ಶಾಲೆ ಯೋಜನೆಯಡಿ ಎಲ್ಕೆಜಿಯಿಂದ ಪಿಯುಸಿವರೆಗೂ ಒಂದೇ ಸೂರಿನಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು. ಹಾಗೆ ಮುಖ್ಯವಾಗಿ ನಮ್ಮ ಮಕ್ಕಳು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸಬೇಕು ಎನ್ನುವುದು ನಮ್ಮ ಉದ್ದೇಶ. ಅಂಗನವಾಡಿ ಎನ್ನುವುದು ತಾಯಿ ಸ್ಥಾನ ಇದ್ದಂತೆ. ಶಿಕ್ಷಕರು ತಾಯಿಯ ಸ್ಥಾನದಲ್ಲಿ ಮಮತೆ, ಪ್ರೀತಿ, ವಾತ್ಸಲ್ಯವನ್ನು ನೀಡಿ ಮಕ್ಕಳ ಪೋಷಣೆಯಲ್ಲಿ ಉತ್ತಮವಾದ ಕೆಲಸ ಮಾಡುತ್ತಿದ್ದಾರೆ. ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಉದ್ದೇಶವಾಗಿದೆ. ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ಮುನಿಕೃಷ್ಣ, ತಾಲೂಕು ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರಾದ ಜಗನ್ನಾಥ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆಸಿ ಮಂಜುನಾಥ್, ಪುರಸಭೆಯ ಸದಸ್ಯರಾದ ಸುಮಿತ್ರಾ ಮಂಜುನಾಥ್, ಬಾಂಬೆ ನಾರಾಯಣಸ್ವಾಮಿ, ಸೊಸೈಟಿ ನಂಜಪ್ಪ, ಪುರಸಭೆಯ ಮುಖ್ಯಾಧಿಕಾರಿ ದೊಡ್ಡ ಮಲವಯ್ಯ ಹಾಗೂ ಮಂಜಪ್ಪ, ಇಂಜಿನಿಯರ್ ಗಜೇಂದ್ರ, ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಯಲ್ಲಿ ಎಲ್ಕೆಜಿಯಿಂದ ಪಿಯುಸಿವರೆಗೂ ಕೂಡ ಒಂದೇ ಕಡೆ ವ್ಯವಸ್ಥೆ ಆಗಬೇಕು. ಮಕ್ಕಳಿಗೆ ಗುಣಮಟ್ಟವಾದ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋದು ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಅಂಗನವಾಡಿಗಳು ಬಹಳಷ್ಟು ಉತ್ತಮವಾದಂಥ ಇಲ್ಲಿಂದ ತಯಾರಾಗ್ತವೆ. ಇಲ್ಲಿ ತಯಾರಾದ ಮಕ್ಕಳು ಅಂದರೆ LKG, UKG ಆದಮೇಲೆ ಫಸ್ಟ್ ಇಯರ್. ಅಂದರೆ ಅಂಗನವಾಡಿಗಳು ಮೂಲ ಉದ್ದೇಶ ಮಾಡಿದ್ದು ಆ ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇಂದಿರಾ ಗಾಂಧಿಯವರು ಇದನ್ನು ಪ್ರಾರಂಭ. ಮೂಲ ಉದ್ದೇಶ ಭಾರತದ ಮಕ್ಕಳು ಪೌಷ್ಟಿಕಾಂಶ ಇರುವಂಥ ಊಟ ಮಾಡಬೇಕು ಮತ್ತು ಮಕ್ಕಳಾಗಿಂದಲೇ ಸುಸಂಸ್ಕೃತಿಸಬೇಕು, ಅವರ ಆರೋಗ್ಯದ ಕಡೆ ನೋಡ್ಕೊಳ್ಬೇಕಾಗ್ತದೆ. ಇವೆಲ್ಲವನ್ನು ನೋಡ್ಕೊಳ್ಳೋದಕ್ಕೆ ಅಂಗನವಾಡಿ ಮೂಲಭೂತವಾದ ಬೇಸಿಕ್ ಒಂದು ಇದನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಇದನ್ನು ಮಾಡಿ. ಇದರಿಂದ ಬಹಳ ಪ್ರಯೋಜನ. ಇದರಿಂದ ತಯಾರಾದ ಮಕ್ಕಳು ಸಾಕಷ್ಟು ಜನ ದೊಡ್ಡ ದೊಡ್ಡ ವಿಷಯಗಳಲ್ಲಿ IAS, IPS, KS ಅದಕ್ಕೆ ಈ ಅಂಗನವಾಡಿ ತಾಯಿ ಸ್ಥಾನ. ಇದರಲ್ಲಿ ತಾಯಿ ಸಮಾನವಾಗಿ ಅಂಗನವಾಡಿ ಟೀಚರ್ಸು ಆ ಮಕ್ಕಳನ್ನು ಪೋಷಣೆ ಮಾಡಿ ಅವ್ರಿಗೆ ಒಳ್ಳೆ ಸುಸಂಸ್ಕೃತಿ ಕಲಿಸಿ ಅವ್ರಿಗೆ ಊಟ ಉಪಚಾರ ಎಲ್ಲ ಕರೆಕ್ಟಾಗಿ ಕೊಟ್ಟು ಅವ್ರನ್ನ ತಯಾರು ಮಾಡ್ತಾರೆ. ಅಂಗನವಾಡಿಗಳು ತಾಯಿ ಸ್ಥಾನ ಇರ್ತಾರೆ. ಆ ಕೆಲಸ ಮಾಡೋರಿಗೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ